ಹಾಯ್ ಆಲ್, ನೆನ್ನೆ ಮಲ್ಲೇಶ್ವರಂಗೆ ಹೋಗಿದ್ವಲ್ಲ, ಏನೆಲ್ಲ ತೊಗೊಂಬಂದ್ವಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಫುಲ್ಲು ನಾನು ಅಪ್ಡೇಟ್ ಮಾಡಿರ್ತೀನಿ. ಏನೆಲ್ಲ ತೊಗೊಬಂದಿದ್ದೀನಿ ಅಂತ ನೀವು ನೋಡಿ. ನಾನು ವೀಡಿಯೋ ಮಾಡಬೇಕಾದ್ರೆ ಇವರೆಲ್ಲ ಸಪೋರ್ಟ್ ಮಾಡ್ತಿರೋದು ನೋಡಿ ನನಗೆ ಖುಷಿ ಆಯಿತು. ವೀಡಿಯೋ ಮಾಡೋಕ್ಕೆ ಇನ್ನಷ್ಟು ಜೋಶ್ ಬಂತು. ಅಲ್ಲೊಂದಷ್ಟು ವೀಡಿಯೋ ಮಾಡ್ಕೊತಾ ಇದ್ರು. ಅವ್ರೇನು ಅಂತಿರಲಿಲ್ಲ, ಪಾಪು ಕೈಯಲ್ಲಿ ಇದ್ದಿದ್ದರಿಂದ ಅದಷ್ಟು ಮಾಡ್ಕೊಳ್ಳಿಲ್ಲ. ಮಲ್ಲೇಶ್ವರಂಗೆ ಹೋಗ್ತಿದ್ದಂಗೆ ಫುಲ್ಲು ಖುಷಿ. ಅಲ್ಲಿ ಒಂದೊಂದು ಟೆಂಪಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಸಿಕ್ಕಾಬಟ್ಟೆ ನೋಡೋಕ್ಕೆ ಬರಬೇಕು ಅಂತಲೇ ಅಂದಲ್ಲ, ಸಂಜೆವರೆಗೂ ಟೈಮ್ ಪಾಸ್ ಮಾಡಬೇಕು ಅಂತಲೇ ನಾನು ಹೋಗಿದ್ದಿದ್ದು. ಬಟ್ ನನಗೆ ಸುಸ್ತಾಯಿತು. ಹಂಗೆ ಪಾಪುಗಳಿದ್ರಲ್ಲ, ಅವ್ರು ಕರ್ಕೊಂಡು ನಾವು ಎಲ್ಲೂ ಏನೂ ಶಾಪಿಂಗ್ ಮಾಡೋಕ್ಕಾಗಲ್ಲ ನೋಡಿ. ಈ ಥರ ಫುಟ್ಪಾತಲ್ಲಿ ಎಲ್ಲ ಸಿಗುತ್ತೆ. ಹಂಗಂತ ಯಾವುದು ಕ್ವಾಲಿಟಿ ಆಗಿಲ್ಲ ಅಂತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಜಪಾನಲ್ಲಿರೋರು, ಕೆನಡಾದಲ್ಲಿರೋರು, ಅಮೇರಿಕಾದಲ್ಲಿರೋರೆಲ್ಲ ನಮ್ಮ ತರಕಾರಿ ಹಿಂಗೆ ಸಿಗುತ್ತೆ ಹಂಗೆ ಸಿಗುತ್ತೆ ಅಂತ ವೀಡಿಯೋ ಮಾಡ್ತಿರಲ್ಲ ನೋಡಿ. ನಮ್ಮ ಇಂಡಿಯಾದಲ್ಲೂ ಬೆಂಗಳೂರಲ್ಲೂ ಈ ಥರ ಸಿಗುತ್ತೆ ಅಂತ ಮಾಡೋಣ ಅಂತ ಅಂದ್ಬಿಟ್ಟಿದ್ದು ಎಲ್ಲ ನನ್ನ ಕ್ಲಿಪ್ಪಿಂಗ್ಸ್ ಒಂದಷ್ಟು ಅಲ್ಲೆಲ್ಲ ತೊಗೊಂಡಿದ್ದೆ. ಈ ಗ್ಲಾಸ್ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನಗೆ ಇದನ್ನು ತೊಗೊಬೇಕು ಅಂತ ಸಿಕ್ಕಾಬಟ್ಟೆ ಇಷ್ಟ. ಆದರೆ ಹೊಡೆದಾಕ್ಬಿಡ್ತೀನಿ ಅನ್ನೋ ಬೈಕೆ ತೊಗೊಂಡಿಲ್ಲ. ಸುಮ್ಮನೆ ತೊಗೊಂಬಿಟ್ಟು ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗಲಿಲ್ಲ. ತುಂಬಾ ಇದು ಚೆನ್ನಾಗಿರುತ್ತೆ. ಪ್ರಾಣಿಗಳು, ಮಣ್ಣಿನ ಐಟಮ್ಸ್ಗಳು ತುಂಬಾ ಮನೆಗೆ ಒಂಥರ ಅಂದನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ನಂಗೆ ಈ ಥರ ಡೆಕೋರೇಷನ್ ಮಾಡೋದು, ಈ ಥರ ರೆಡಿ ಮಾಡೋದು, ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಮನೆ ಡೆಕೋರೇಟ್ ಮಾಡೋದು ತುಂಬ ಒಂಥರ, ಅದರೆಲ್ಲ ಒಂಥರ ಖುಷಿ, ಚಿಕ್ಕದು ಖುಷಿ ಕೊಡುತ್ತೆ ಹೆಣ್ಮಕ್ಳಿಗೆ. ಹಾಗೆ ನನಗೆ ಈ ಥರದ್ದೆಲ್ಲ ಐಟಮ್ಸ್ಗಳು ನೋಡೋದು, ತೊಗೊಬರೋದು, ಅದಕ್ಕೆಲ್ಲ ಡೆಕೋರೇಟ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಫೈನಲಿ ನಾವು ಬೇಕಾಗಿರೋ ಐಟಮ್ಸ್ ಎಲ್ಲ ಬಂತು. ಏನಕ್ಕೆ ಅಂದರೆ ನಮ್ಮ ಅಕ್ಕನ ಮಗಳದು ಹೊಸ್ಕೆ ಇದೆ, ಹಂಗಾಗಿ ಆ ಅಂಗಡಿನ ಹುಡ್ಕೊಂಡು ಕರ್ಕೊಂಡೋಗಿದ್ದೆ. ನಂಗೆ ಈ ಥರನೇ ಬೇಕು ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನ ಹುಡ್ಕಿಸ್ಕೊಂಡು ಕರ್ಕೊಂಡೋಗಿದ್ದೆ. ನಮ್ಮ ಆಂಟಿ ಎಲ್ಲಿ ಸಿಗುತ್ತೆ ಅಂತ ಕೇಳಿದೆ. ನಮ್ಮ ಚೆನ್ನಮ್ಮ ಮಲ್ಲೇಶ್ವರಮ ಸಿಗುತ್ತೆ ಅಂತ ಹೇಳಿದರು. ಅವರೆಲ್ಲ ಮನೇಲೇ ಮಾಡ್ತಾರೆ. ಹಂಗಾಗಿ ಮೊನ್ನೆ ಅವ್ರ ಫಂಕ್ಷನ್ ಇದ್ದಾಗ ಎಲ್ಲ ಮನೇಲೇ ಮಾಡಿದ್ರು. ಇದನ್ನೆಲ್ಲ ಮಾಡ್ಬೋದು, ಮನೇಲೆಲ್ಲರೂ ಜನ ಇರಬೇಕು, ಸಪೋರ್ಟ್ ಮಾಡಬೇಕು, ಆವಾಗಷ್ಟೇ ಮಾಡೋಕ್ಕಾಗೋದು. ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಪ್ರತಿಯೊಂದೂ ಹೆಂಗೆ ಮಾಡೋದು ಅಂತ ನೋಡ್ಕೊಂಡಿದ್ದೆ. ಮಾಡ್ಬೋದು ಯಾವುದೇ ಕೆಲಸನಾದರೂ. ನಾವು ಈ ಪ್ರೈಸ್ ಏನು ಇವರು ಕೊಡ್ತೀವಿ ಅದನ್ನೇ ಮನೇಲೇ ಮಾಡಿಕೊಂಡ್ರೆ ಇನ್ನೂ 4 ಜನಕ್ಕೆ ಕೊಡ್ಬೋದು. ಕೊಡೋದ್ರಲ್ಲಿ ಇದೆಯಲ್ಲ ಖುಷಿ, ಅದು ಎಷ್ಟು ಕೊಟ್ಟರು ಸಾಕಾಗಲ್ಲ ನೋಡಿ. ಪ್ರತಿಯೊಂದೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಲ್ಲಿ ಹೋಗಿದ ತಕ್ಷಣ ನಂಗೆ ಒಂಥರ ಖುಷಿ ಆಯಿತು. ಈ ಥರದ್ದೆಲ್ಲ ಆರ್ಟ್ಗಳು ಇದೆಲ್ಲ ಮಾಡೋದೊಂಥರ ಎಲ್ಲನೂ ಕಲೆನೇ. ನಾವು ಜೀವನದಲ್ಲಿ ಇದು ನನಗೆ ಬರುತ್ತೆ ಅಂತ ಅಂದ್ಕೊಂಡ್ರೆ ನಾವೇನೂ ಕಲಿಯೋಕ್ಕಾಗಲ್ಲ. ನಮಗಿನ್ನೂ ಬರೋಲ್ಲ, ಸಾಯೋವರೆಗೂ ಕಲಿಯೋದಿದ್ದೇ ಇರುತ್ತೆ. ನಂಗೆ ನಿಜ ಹೇಳಬೇಕು ಅಂದರೆ ಟೊಮೊಟೊದಲ್ಲಿ ಹುಳ ಇರುತ್ತೆ ಅಂತಲೇ ಗೊತ್ತಾಗಿರಲಿಲ್ಲ. ಎಷ್ಟು ಹುಳ ತಿಂದಿದ್ದೀನೋ ನನಗೆ ಗೊತ್ತಿಲ್ಲ. ಅದು ಅಶ್ವಿನಿ ಕಟ್ ಮಾಡಬೇಕಾದ್ರೇ ಅದ್ರ ಹುಳ ಇರುತ್ತೆ. ಟೊಮೊಟೊ ಮೇಲೆ ಚೆನ್ನಾಗಿದ್ದರೆ ಹಾಕ್ಬಿಡ್ತಾಯಿದ್ದೆ, ಅದ್ರ ಒಳಗಡೆನೂ ಹುಳ ಇರುತ್ತೆ ಅಂತ ಅವಳು ನೋಡೇ ಕಲ್ತಿದ್ದು. ಇನ್ನು ಫ್ರಿಜ್ ಕ್ಲೀನ್ ಮಾಡೋದು ಎಲ್ಲ ನಾನು ಕಲ್ಪನಾಕ್ಕನ ಹತ್ರ ನೋಡಿ ಕಲ್ತ್ಕೊಂಡಿದ್ದು. ಹಾಗಾಗಿ ಕಲಿಯೋದು ತುಂಬಾ ಇದೆ. ಇಲ್ಲಿ ಹೋದ್ಮೇಲೆ ಇನ್ನೊಂದಷ್ಟು ಕಲಿಬೇಕು ಅಂತ ಅನಿಸಿದ್ದು ಏನಪ್ಪ ಅಂತ, ಕೊಬ್ಬರಿ ಕಾಯಿ ಬರುತ್ತಲ್ಲ ಅದರಲ್ಲೇ ಒಂದಷ್ಟು ಡಿಸೈನ್ಗಳು ಮಾಡಿದರು. ಎಷ್ಟು ಚೆನ್ನಾಗಿತ್ತು ಅಂದರೆ ಕೃಷ್ಣ ಆರ್ಟು, ನೇಮ್ಗಳು ಎಲ್ಲ ಮಾಡಿದರು. ತುಂಬಾ ಒಂದಕ್ಕಿಂತ ಒಂದೊಂದು ಚೆನ್ನಾಗಿ ಕಾಣಿಸ್ತಾಯಿತ್ತು. ನಂಗೆ ಅದು ನೋಡಿದ ತಕ್ಷಣ ಅನ್ನಿಸ್ತು, ನಾನು ಇದನ್ನು ಕಲಿಬೇಕಲ್ಲ ಅಂತ ಅನ್ನಿಸ್ತು. ನಮಗೇನು ಬರೋಲ್ಲ ಅಂದಾಗ ಮಾತ್ರ ನಾವು ಕಲಿತಾ ಹೋಗೋಕ್ಕೆ ಸಾಧ್ಯ. ನಮಗೆ ಎಲ್ಲ ಬರುತ್ತೆ ಅಂತ ಅಂದ್ಕೊಂಡ್ರೆ ನಾವೇನೂ ಕಲಿಯೋಕ್ಕಾಗಲ್ಲ. ಸಾಯೋವರೆಗೂ ಕಲಿಯೋದು ಇದ್ದೇ ಇರುತ್ತೆ. ಪ್ರತಿಯೊಂದು ಚಿಕ್ಕ ಮಕ್ಕಳಿಂದನೂ ಕಲಿಯೋದಿದ್ದೇ ಇರುತ್ತೆ ಜೀವನದಲ್ಲಿ. ಹಂಗಾಗಿ ನಮ್ಮ ಮನ್ಸಿಗೆ ಅದು ಬರಬೇಕು. ನಮಗೇನು ಗೊತ್ತಿಲ್ಲ ಅಂದಾಗಷ್ಟೇ ನಾವೆಲ್ಲನೂ ಕಲಿಯೋಕ್ಕಾಗೋದು. ನನಗೆ ಇದನ್ನು ಯಾವಾಗ ಕಲಿತೀನೋ ಅಂತ ಅಂದ್ಕೊಂಡು ನೆನ್ನೆ ಕೊಬ್ಬರಿ ಹಿಡ್ಕೊಂಡಿದ್ದೆ ಮಾಡೋಣ ಅಂತ. ನಮ್ಮ ಮಕ್ಕಳು ಬಿಡಲ್ವಲ್ಲ, ಹಂಗಾಗಿ ಯಾವತ್ತಾದರೂ ಒಂದಿನ ಕೂತ್ಕೊಂಡು ಟ್ರೈ ಮಾಡ್ತೀನಿ. ನಾನಂತೂ ಬಿಡೋದಿಲ್ಲ. ಯಾವುದಾದ್ರೂ ವಿಷಯ ತಲೆಗೆ ಹೋಗ್ಬಿಟ್ರೆ ಅದು ಮುಗಿಸೋವರೆಗೂ ಬಿಡಲ್ಲ. ಬೇರೆಯವ್ರ ಮನೆ ಫಂಕ್ಷನ್ನು, ಬೇರೆಯವ್ರ ಮನೆ ಗೊತ್ತಿರೋರು ಹೆಣ್ಮಕ್ಳು ಫಂಕ್ಷನ್ಗೆ ಅಷ್ಟು ಚೆನ್ನಾಗಿ ಅಟೆಂಡ್ ಮಾಡಿ ಅವ್ರ ಫಂಕ್ಷನಲ್ಲೆಲ್ಲ ಚೆನ್ನಾಗಿ ಕಾಣಿಸೋ ಥರ ಮಾಡ್ತೀನಿ. ರೆಡಿ ಮಾಡೋದಾಗಲಿ, ಏನಾದರೂ ಮಾಡೋದಾಗಲಿ. ಇನ್ನು ನಮ್ಮನೆ ಹೆಣ್ಮಕ್ಳಿಗೆ ಮಾಡಬೇಕು ಅಂದರೆ ಮಾಡದೇ ಇರೋಕ್ಕೆ ಮನಸ್ಸೇ ಬರಲಿಲ್ಲ ನನಗೆ. ಸರಿ ಅಂತ ಅಂದ್ಬಿಟ್ಟು ನನಗೇನು ಬೇಕು ಅಂತ, ಎಲ್ಲಿ ಸಿಗುತ್ತೆ ಅಂತ ಎಲ್ಲ ಕೇಳ್ಬಿಟ್ಟು ಅವ್ರು ನನಗೇನು ಬೇಕು ಎಲ್ಲ ನಮ್ಮ ಮನೆಯವ್ರು ಕೊಡಿಸ್ತಾರೆ. ನಾನು ಏನೇ ಕೇಳಿದ್ರೂ ಇದು ಬೇಡ ಅಂತ ಅನ್ನಲ್ಲ, ಪ್ರತಿಯೊಂದೂ ಕೊಡಿಸ್ತಾರೆ. ಆಮೇಲೆ ನನ್ನ ತಲೆಯಲ್ಲಿ ಹಿಂಗೆ ಮಾಡಬೇಕು ಅಂತ ಬಂದುಬಿಟ್ರೆ ಅದು ನಾನೇ ಆದರೂ ತೊಗೊಂಬಿಡ್ತೀನಿ. ಅದು ಎಷ್ಟು ದೂರ ಆಗಲಿ, ಅದೆಲ್ಲಾದರೂ ಇರಲಿ, ಆ ಥರದ್ದೇ ಹುಡ್ಕೊಂಡು ತೊಗೊಳ್ಳೋದು ನನಗೆ ಇರೋ ಮನಸ್ಥಿತಿ. ಯಾಕಂದರೆ ಅದು ಅವಾಗಿಂದ ಬಂದ್ಬಿಟ್ಟೈತೆ. ಇದು ಹಿಂಗೆ ಇರಬೇಕು ಅಂದರೆ ಅದು ಹಂಗೆ ಇರಬೇಕು. ಬರೀ ಫಂಕ್ಷನ್ನೇ ಅಂತ ಅಲ್ಲ, ಒಂದು ಬಟ್ಟೆ ತೊಗೋಬೇಕಾದ್ರೂ ಅಷ್ಟೇ, ಆ ಫಂಕ್ಷನ್ಗೆ ನಂಗೆ ಅದೇ ಥರ ಬೇಕು, ಸೀರೆ ಇದೇ ಥರ ಇರಬೇಕು ಅಂತ ಅಂದ್ಕೊಂಡ್ರೆ ನಂಗೆ ಅದೇ ಥರ ಹುಡ್ಕೋವರೆಗೂ ನಂಗೆ ಸಮಾಧಾನ ಆಗೋಲ್ಲ. ಹುಡುಕ್ತೀನಿ. ಹಂಗೆ ನನ್ನ ಮನಸ್ಥಿತಿ ಇರೋದು. ಸರಿ ಅಂತ ಅಂದ್ಬಿಟ್ಟು ಮಲ್ಲೇಶ್ವರಮಲ್ಲಿ ಈ ಅಂಗಡಿನ ಹುಡ್ಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಂಗಡೀಲಿ ಎಲ್ಲ ತೊಗೊಂಡು ನಾವು ಬರಬೇಕಾದ್ರೆ ನಡ್ಕೊಂಡು ಬಂದ್ವಲ್ಲ, ಅದು ಸ್ವಲ್ಪ ಸುಸ್ತಾಗ್ತಾಯಿತ್ತು. ಹಂಗಾಗಿ ಕಬ್ಬಿನ ಜ್ಯೂಸ್ ನಮ್ಮ ಮನೆಯವರು ಕಬ್ಬಿನ ಜ್ಯೂಸು, ಈ ಥರ ಎಳ್ನೀರು ಈ ಥರದ್ದೇ ಹುಡ್ಕೊಂಡು ಕೊಡಿಸ್ತಾರೆ. ಯಾಕಂದರೆ ನಮ್ಮ ಫ್ರೆಂಡಿಗೆ ಸ್ವಲ್ಪ ಅವ್ನಿಗೇನು ತಿಂದರು, ಒಂದು ತಿಂದರೆ ಹೆಚ್ಚು, ಒಂದು ತಿಂದರೆ ಕಡಿಮೆ, ಆ ಥರ ಅವನು. ಹಂಗಾಗಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹಂಗೆ ಮುಂದಕ್ಕೆ ಬರ್ತಾಯಿದ್ವಿ. ಬರಬೇಕಾದ್ರೆ ಟಾಯ್ಸ್ ಅಂಗಡಿಗಳು ನೋಡಿದ ತಕ್ಷಣ ನಮ್ಮ ಪ್ರಾಣಿ ಅವನು ಎಲ್ಲಿ ಬಿಡ್ತಾನೆ,
ಕೊಡ್ಸೋವರೆಗೂ ಬಿಡೋದೇ ಇಲ್ಲ. ಇಲ್ಲಿಂದ ಹೇಳ್ಕೊಂಡು ಕರ್ಕೊಂಡು ಹೋದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ಅವನಂತೂ ಕೇಳ್ತಾನೆ. ಈ ಥರದ ಐಟಮ್ಸ್ ಎಲ್ಲ ಮಲ್ಲೇಶ್ವರಮಲ್ಲಿ ನೀನು ಬೆಳಗ್ಗೆಯಿಂದ ಸಂಜೆವರೆಗೂ ನೋಡಿದ್ರೂ ಸಾಕಾಗಲ್ಲ, ಅಷ್ಟು ಇರುತ್ತೆ. ದೇವ್ರ ಮನೆಗೆ ಏನು ಬೇಕು, ರಂಗೋಲಿಸ್ ಆಗಲಿ ಏನೇ ಪ್ರತಿಯೊಂದೂ ಅಲ್ಲಿ ಸಿಗುತ್ತೆ. ತೋರಣಗಳು, ಈ ಥರ ಕಂಚಿಂದು, ಈ ತಟ್ಟೆಗಳು ಗೋಲ್ಡ್ದು ಇತ್ತು. ನಾನು ಸಿಲ್ವರ್ ತೊಗೊಂಡೆ. ಈ ಗೊಂಬೆಗಳು ತೊಗೋಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಹೆವಿ ಕಾಸ್ಟ್ಲಿ ಅಂತ ಹೇಳಿದ್ರು. ಒಂದೇ ಹೊತ್ತು ನಿನಗೋಸ್ಕರ ಏನು ತೊಗೊಳೋದು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಸ್ವಲ್ಪ ದುಡ್ಡು ಕಡಿಮೆ ಖರ್ಚು ಮಾಡಿಕೊಂಡು ಚೆನ್ನಾಗಿ ಕಾಣಿಸೋ ಥರನೂ ನಾನು ನೋಡ್ತಾ ಇರ್ತೀನಿ. ಹಂಗಾಗಿ ನೋಡಿ ಕೊಬ್ಬರಿ ಡಿಸೈನ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಈ ಥರ ನೇಚರ್ಗೆ ಹತ್ರವಾಗಿರೋದು ನೋಡಿ ಮರಗಳು, ಅದು ಬತ್ತುತ್ತೇನೆ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತೋರಣಗಳೆಲ್ಲ ಏನು ಒಂದಿಲ್ಲ ಒಂದಿದೆ ಅನ್ನೋಂಗಿಲ್ಲ. ಮಲ್ಲೇಶ್ವರಮಲ್ಲಿ ಎಲ್ಲ ಅಲ್ಲೇ ಒಂದೇ ಕಡೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಏನು ಬೇಕು ಏನು ಬೇಡ ಟಾಯ್ಸ್ ಪ್ರತಿಯೊಂದೂ ತುಂಬಾ ಖುಷಿಯಾಗಾಯಿತು. ನಾವು ಈ ಟಾಯ್ಸ್ ಅಂಗಡಿಗೆ ಬಂದಿದ ತಕ್ಷಣ ಪ್ರಣಿ ಏನೋ ಒಂದು ಮ್ಯೂಸಿಕ್ ಸೌಂಡ್ ಮಾಡ್ದ. ನಮ್ಮನೆಯವ್ರು ಅವ್ನು ಕೇಳಿದ ತಕ್ಷಣ ಏನೋ ಕೊಡಿಸ್ತಾನೆ ಇರ್ತಾರೆ. ಸ್ವಿಮ್ಮಿಂಗ್ ಪೂಲ್ಗೆ ಏನೇನು ಬೇಕು ಅವನಿಗೆ, ಟೋಪಿ ಆಗಿರ್ಬೋದು, ಬಲೂನ್ಸ್ ಆಗಿರ್ಬೋದು, ಪ್ರತಿಯೊಂದೂ ತೆಗೆಸ್ಕೊತಾ ಇದ್ದ. ಸ್ವಿಮ್ಮಿಂಗ್ ಪೂಲ್ ಹಿಡಿದ್ಬಿಟ್ಟಿದ್ದಾನೆ ಅವನು. ನಮ್ಮ ಅಕ್ಕವ್ರ ಮನೆಗೆ ಆಡಿದ ತಕ್ಷಣ ಅವ್ನು ಫಸ್ಟ್ ಟೈಮ್ ಬಿಟ್ಟಿದ್ದು. ಇಲ್ಲಿ ಕರ್ಕೊಂಡೋಗಿದ್ರು ಅವ್ನು ಚಿಕ್ಕವನು ಅಂತ ಬಿಟ್ಟಿರಲಿಲ್ಲ. ಹಾಗಾಗಿ ಇದನ್ನೆಲ್ಲ ಸೇಫ್ಟಿ ತೊಗೊಂಡೋಗಿ ಆಡ್ಬೋದು ಅಂತ ಅಂದಮೇಲೆ ಇದನ್ನೆಲ್ಲ ತೆಗೆಸ್ಕೊತಿದ್ದಾನೆ. ನಾನು ಕೊಡಿಸ್ಬೇಡ ಅಂತ ಹೇಳ್ತಿರ್ತೀನಿ. ನಮ್ಮ ಮನೆಯವರಂತೂ ಅವ್ನು ಏನು ಕೇಳಿದ್ರು ಕೊಡಿಸ್ತಾರೆ. ಚಿಕ್ಕ ಮಕ್ಕಳಲ್ವ ಬಿಡಮ್ಮ, ದೊಡ್ಡವ್ರು ಆದಮೇಲೆ ಕೇಳ್ತಾರೆ ಅಂದ್ಬಿಟ್ಟು ಅವ್ರು ಕೊಡಿಸ್ತಿರ್ತಾರೆ. ಸರಿ ಅಂತ ಅಂದ್ಬಿಟ್ಟು ನನಗೆ ಈ ಥರದ್ದೆಲ್ಲ ನೋಡೋಕ್ಕಂತೂ ತುಂಬಾ ಕ್ಯೂಟಾಗಿರುತ್ತೆ. ಯಾಕಂದರೆ ತುಂಬ ಕೊಡಿಸ್ಬಿಟ್ಟಿದ್ದೀವಿ. ನಮ್ಮ ಅಮ್ಮ ಬಂದಾಗಲೂ ಕೊಡಿಸೋರು, ನಮ್ಮ ಅಣ್ಣ ಬಂದಾಗಲೂ ಕೊಡಿಸೋನು. ಬಂದಾಗೆಲ್ಲ ಅವ್ನಿಗೆ ಈ ಥರದ್ದೆಲ್ಲ ಕೊಡಿಸಿ ಅವ್ನು ನೋಡಿದ್ದೆಲ್ಲ ಕೇಳ್ತಾ ಇರ್ತಾನೆ. ಹಾಗಾಗಿ ನಾನು ಕೊಡ್ಸೋದು ಬೇಡ ಅಂತ ಹೇಳ್ತೀನಿ, ಇರೋದ್ರಲ್ಲೇ ಆಟಾಡ್ಕೊಳ್ಳಿ ಅಂತ. ನಮ್ಮ ಅತ್ತೆಯವರೆಲ್ಲ ಏನು ಮಾಡ್ತಿದ್ರಂತೆ, ತಟ್ಟೆ ಚೊಂಬು ಲೋಟ ಕೊಟ್ಟೆ ಆಟಾಡಿಸಿ ಬೆಳೆಸಿದ್ದಾರೆ ನಮ್ಮ ವಿಕ್ಕಿ ಪ್ರಸಾದನ. ಹಂಗೆ ನಮ್ಮ ಅತ್ತೆ ಯಾವಾಗಲೂ ಹೇಳ್ತೀವಿ, ಅದು ನಿಜ ಅಂತ ಅನಿಸುತ್ತೆ. ನಿಜವಾಗ್ಲೂ ಇದೆಲ್ಲ ದುಡ್ಡು ವೇಸ್ಟ್ ಅಂತಲೇ ಹೇಳ್ಬೋದು. ಆಟ ಸಾಮಾನೆಲ್ಲ ಮಕ್ಕಳು ಕೊಡಿಸೋದು ಈ ಥರ ನೋಡ್ತಾವಲ್ಲ, ಹಂಗೆ ಕೇಳ್ತವೆ ಮಕ್ಕಳು ಆಸೆ. ಅದನ್ನು ನಾವು ಚಿಕ್ಕದ್ರಿಂದನೇ ಕಲಿಸ್ಕೊಂಡು ಹೋಗ್ಬೋದು. ನಮ್ಮ ಅತ್ತೆ ಮಗ ಇವಾಗ ಅವ್ನು ಚೊಂಬು ತಟ್ಟೆ ಹಿಡ್ಕೊಂಡು ಆಟ ಆಡ್ತಿದ್ದಾನೆ ಅಂತಲ್ಲ, ಇವಾಗ ಸ್ಟೆಥೋಸ್ಕೋಪ್ ಇಟ್ಕೊಂಡು ಡಾಕ್ಟ್ರ್ ಆಗ್ತಿದ್ದಾನೆ ಅಂತ ಹೇಳೋಕ್ಕೆ ನಮ್ಮ ಅತ್ತೆ ಖುಷಿ ಪಡ್ತಾರೆ. ಇವತ್ತೂ ಹೆಮ್ಮೆಯಿಂದ ಹೇಳ್ತಾರೆ, ನನ್ನ ಮಕ್ಳಿಗೆ ನಾನು ಏನು ಕೊಡಿಸೇ ಇಲ್ಲ ಕಣೆ, ತಟ್ಟೆ ಚೊಂಬು ಲೋಟದಲ್ಲಿ ಆಟ ಆಡ್ಸಿದ್ದೀನಿ, ನೀವು ಇಷ್ಟೊಂದು ತಗೊಳ್ತೀರಲ್ಲ ಅಂತ ನಮ್ಮ ಜೊತೆ ಹೇಳ್ತಾ ಇರುತ್ತೆ. ಆವಾಗ ನಂಗೆ ಅದೇ ನೆನಪಾಗುತ್ತೆ. ನಮ್ಮನೇಲೂ ಡಾಕ್ಟರಾಗಿ ಬರ್ತಿದ್ದಾನೆ ನಮ್ಮೂರಲ್ಲೂ ಅಂತ ಅಂದರೆ ನಮಗೆ ಒಂಥರ ಖುಷಿ. ಅವನು ನನಗೆ ಡಾಕ್ಟ್ರು ಅಂತ ಅಂದರೆ ಎಲ್ಲರೂ ಆಸೆ ಇದ್ದೇ ಇರುತ್ತೆ, ಎಲ್ಲರ ಮಕ್ಕಳು ಡಾಕ್ಟ್ರ್ ಆಗಬೇಕು ಅಂತ. ಹಂಗಾಗಿ ಆಟ ಸಾಮಾನು ಕೊಡಿಸ್ಬಾರ್ದು ಅಂತಲ್ಲ, ಎಷ್ಟು ನಮ್ಮ ಅಳತೆಗೆ ಮೀರಿ ಏನು ಕೊಡಿಸ್ಬಾರ್ದು ಅಂತಲೇ ಹೇಳ್ತೀನಿ. ಅಷ್ಟರಲ್ಲಿ ಇವನು ಎದ್ದ. ಇಲ್ಲ ಹಾವುಗಳು ನೋಡಿದ ತಕ್ಷಣ ಅಯ್ಯೋ ನನಗೇ ಒಂಥರ ಅನಿಸುತ್ತೆ. ಆ ಹಾವುಗಳು ಅವನಿಗೆ ಆಗ್ತಾಯಿದ್ರು ನಮ್ಮ ಮನೆಯವರು. ತುಂಬಾ ಖುಷಿ ಆಗ್ತಾಯಿತ್ತು. ನಮ್ಮ ಪರಿನೂ ಅಷ್ಟರಲ್ಲಿ ಅಲ್ಲೊಂದು ಅವನಿಗೆ ಅಟ್ರಾಕ್ಷನ್ ಆಗಿಬಿಟ್ಟಿದೆ. ಅವನು ಹಿಡ್ಕೊಂಡು ಅದನ್ನು ವಾಪಸ್ಸೇ ಕೊಡ್ತಿರ್ಲಿಲ್ಲ. ಹಂಗಾಗಿ ಆಟ ಸಾಮಾನೆಲ್ಲ ತೊಗೊಂಡು ಏನೋ ಒಂಥರ ಖುಷಿ. ಈ ಥರ ಓಡಾಡೋದು, ನಾನು ತೊಗೊಳೋದಕ್ಕಿಂತ ಬೇರೆಯವ್ರು ಕೊಡಿಸೋದು ಅಂದರೆ ನಂಗೆ ಸಿಕ್ಕಾಬಟ್ಟೆ ಇಷ್ಟ. ಇನ್ನಷ್ಟು ದೇವರು ಎಲ್ಲರಿಗೂ ಕೊಡಿಸೋ ಥರನೇ ನಮ್ಮನ್ನ ಇಟ್ಟಿರಲಿ ಅಂತ ಅಂದ್ಕೊತೀನಿ. ಯಾಕಂದರೆ ಕೊಡೋದ್ರಲ್ಲಿರೋ ಖುಷಿ ಬೇರೆದ್ರಲ್ಲಿಲ್ಲ. ಇದೆಲ್ಲ ನಮ್ಮ ಮನೆಯವ್ರ ಹತ್ರದಿಂದನೇ ಕಲ್ತ್ಕೊಂಡಿರೋದು ನಾನು. ನಮ್ಮ ಹತ್ರ ಎಷ್ಟಿದೆ ಅಷ್ಟರಲ್ಲಿ ಖುಷಿ ಪಡಬೇಕು, ಸಾಲ ಮಾಡಬಾರ್ದು, ಇದೆಲ್ಲ ಅವರೇ ಹೇಳ್ಕೊಟ್ಟಿದ್ದು. 5 ವರ್ಷದಲ್ಲಿ ತುಂಬಾ ಜೀವನದ ಪಾಠ ಕಲ್ತ್ಕೊಂಡಿದ್ದೀನಿ. ನಮ್ಮ ಸರಳ ಜೀವನ ಹೆಂಗಿರುತ್ತೆ ಅನ್ನೋದನ್ನ ಕಲ್ತಿದ್ದೀನಿ. ಯಾಕಂದರೆ ಸಾಲ ಮಾಡಿ ವೈಭೋಗ ಜೀವನ ಮಾಡಿ ಶುಗರು BP ಬಂದುಬಿಡುತ್ತೆ ಬೇಗ. ನಮ್ಮ ಹತ್ರ ಏನಿರುತ್ತೆ ಅಷ್ಟರಲ್ಲೇ ಖುಷಿ ಪಡೋಣ ಅಂತ ಹಿಂಗೆ 5 ವರ್ಷದಿಂದನೂ ಹೇಳಿ ಹೌದು ಅದು ನಿಜ ಅಂತ ನನಗೆ ಅನಿಸಿದೆ. ಸಾಲ ಕೊಟ್ಟವ್ರೇನು ಸುಮ್ಮನೆ ಕೊಡ್ತಾರಾ, ಅದು ಇದು ಅಂತಲೇ ಇರ್ತಾರೆ. ಹಾಗಾಗಿ ನಮ್ಮ ಹತ್ರ ಏನಿರುತ್ತೆ ಅದನ್ನು ಖುಷಿ ಪಡ್ಕೊಂಡು ನೆಮ್ಮದಿಯಾಗಿದ್ದೀವಿ ಅಂತಲೇ ಹೇಳ್ಬೋದು. ಈ ಮೇಕಪ್ ಐಟಮ್ಸ್ ಅಂತೂ ಮಲ್ಲೇಶ್ವರಂ ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಅಂಗಡಿಗೆ ಹೋಗೋಣ ಅಂದ್ಕೊಂಡೆ, ಅಲ್ಲಿ ಜಾಗನೇ ಬಿಡಲಿಲ್ಲ. ಹಾಗಾಗಿ ಅಲ್ಲೇ ಎಲ್ಲೋ ಸಿಕ್ಕಿದ ಹತ್ರ ತೊಗೊಂಡೆ. ಈ ಮ್ಯಾಂಗೋ ಸೀಸನ್ ಅಲ್ವಾ, ಇವಾಗ ತುಂಬ ಮ್ಯಾಂಗೋಸ್ ಇದೆ. ಈ ಅಂಗಡೀಲಿ ಹೋದರೆ ಏನೂ ಸಿಕ್ಕಲಿಲ್ಲ ನನಗೆ. ಏನು ತೊಗೊಬೇಕು ಅದೇನೂ ಇರಲಿಲ್ಲ. ಹಾಗಾಗಿ ನಾನು ಇಲ್ಲಿಂದ ವಾಪಸ್ ಆದೆ. ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಏನೇನಿದೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಸುಸ್ತಾಯಿತು. ಊಟ ಟೈಮ್ ಆಗಿತ್ತು. ಪ್ರಾಣಿಗೂ ನನಗೂ ಸಿಕ್ಕಾಬಟ್ಟೆ ಬಟ್ಟೆ ಹಸ್ತಿತ್ತು. ಇಬ್ಬರು ಊಟ ತಿನ್ಕೊಂಡು ಅವ್ನು ಪರೋಟ ನೋಡಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೆಂಗೆ ತಿಂತಾಯಿದ್ದಾನೆ ಕಳ್ಳ. ಅಲ್ಲಿ ಒಬ್ಬರು ಅಕ್ಕ ಸಿಕ್ಕಿದ್ರು. ಅವರು ಪಾಪ ಮಕ್ಳನ್ನ ಕರ್ಕೊಂಬಂದು ಶಾಪಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ದೇವಿ ಅಕ್ಕ ಮತ್ತು ರವಿ ಅಣ್ಣ ಇಬ್ಬರು ಬಂದಿದ್ದರು ನಮ್ಮ ಮನೆಗೆ. ಮಲ್ಲೇಶ್ವರಮಿಂದ ಬಂದಿದ್ದ ತಕ್ಷಣ ರವಿ ಅಣ್ಣ ತುಂಬ ವರ್ಷದ ಫ್ರೆಂಡು. ನಮ್ಮ ಅಮ್ಮಗೂ ನೋಡಿ ಅಲ್ಲಿ ಕೂತಿದ್ದಾಳಲ್ಲ, ಅವಳು ಹೊಸ್ಗೆ ಫಂಕ್ಷನ್ಗೂ ತುಂಬ ಚೆನ್ನಾಗಿ ಮಾಡಿತ್ತು. ಆ ತಟ್ಟೆದೆಲ್ಲ ವೀಡಿಯೋ ನಾವು ತೊಗೊಂಡ್ಲಿಲ್ಲ. ಬೇಕಾ ಹೇಳ್ತಾಯಿತ್ತು, ಮಕ್ಕಳು ದೊಡ್ಡವಾದ್ಮೇಲೆ ಇನ್ನೂ ಏನೇನು ಮಾಡ್ತೀಯ ರಶ್ಮಿ, ಈಗಲೇ ಹೆಂಗೆ ಮಾಡ್ತೀಯ ಅಂತ ಇತ್ತು. ನನಗಂತೂ ಖುಷಿ.
ನಾವು ಮಾಡೋ ಕೆಲಸ ಇನ್ನೊಬ್ರಿಗೆ ಇಷ್ಟ ಆದರೆ ಅದನ್ನ ನಮಗೆ ಎಷ್ಟು ಖುಷಿ ಆಗುತ್ತಲ್ವ, ಹಂಗೆ ನನಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಾನು ಪಟ್ಟಿದ್ದ ಕಷ್ಟಕ್ಕೂ ಅದು 4 ಜನ ಖುಷಿಯಾಗಿದ್ದರೆ ನನಗೂ ಖುಷಿ. ಏನು ತೊಗೊಂಡಿದ್ಯಪ್ಪ ನಿನ್ನೆ ನೋಡಿ, ತೆಗೆಸ್ಕೊಂಡಿದ್ದಾನೆ, ಆಲ್ರೆಡಿ ಹೊಡೆದಾಕಿದ್ದಾನೆ. ಹಾಯ್ ಮಾಡು ಮಮ್ಮಿ, ಹಾಯ್. ಇದು ಆಲ್ರೆಡಿ ನಿನ್ನೆನೇ ಹೊಡೆದೋಯ್ತು. ಯಾಕೆ ಕೊಡ್ಸೋದು ಬೇಡ ಅಂದರೆ ಆಗಲೇ ತೋರಿಸೋಷ್ಟರಲ್ಲಿ ಹೊಡೆದಾಕಿದ್ದಾರೆ ನೋಡಿ. ಇದು ನೋಡ್ದೋಗಿದೆ, ವಾಚಲ್ಲಿ ಲೈಟೇ ಬರ್ತಾಯಿಲ್ಲ. ಹಾಗಾಗಿ ಅವ್ನಿಗೆ ಏನೇನು ಬೇಕು ರ್ಯಾಂಡಮಾಗಿ ಅಷ್ಟು ತೋರಿಸಿದ್ದೀನಿ, ಡೀಟೇಲಾಗಿ ಏನೂ ತೋರ್ಸೋಕ್ಕಾಗ್ತಿಲ್ಲ. ಯಾಕಂದರೆ ಪಾಪು ಹಿಂದೆನೇ ಇದೆ, ಹಂಗಾಗಿ ಇನ್ನೂ ಅವ್ನು ಸ್ವಿಮ್ಮಿಂಗ್ ಮಾಡ್ತಿದ್ದಾನೆ. ಒಟ್ಟಿನಲ್ಲಿ ಸ್ವಿಮ್ಮಿಂಗ್ ಐಟಮ್ಸ್ ಏನು ಬೇಕು ಎಲ್ಲ ತೊಗೊಂಡಿದ್ದಾನೆ. ನಂಗೆ ಒಂಥರ ಈ ಥರ ಶಾಪಿಂಗ್ ಮಾಡೋದು, ಬೇರೆ ಹೆಣ್ಮಕ್ಳುಗಳಿಗೆ ಬೇರೆ ನಮ್ಮ ಪಕ್ಕದ ಮನೇಲಿರೋ ಫಂಕ್ಷನ್ಗಳನ್ನೇ ನಾನು ಅಷ್ಟು ಚೆನ್ನಾಗಿ ಎಲ್ಲ ಮಾಡಿಕೊಡುವಾಗ ನಮ್ಮನೆ ಹೆಣ್ಮಕ್ಳು ಫಂಕ್ಷನ್ನ ಆ ಥರ ಹಂಗೆ ಹಿಂಗೆ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ. ನನಗೇನು ಗೊತ್ತಿದೆಯೋ, ನಾನು ಎಷ್ಟು ಕಲ್ತಿದ್ದೀನೋ ಅದನ್ನು ಚೆನ್ನಾಗಿ ಮಾಡಬೇಕು ಅನ್ನೋದು ನನ್ನ ಆಸೆ. ಇನ್ನು ತಿಂಡಿಗಳೆಲ್ಲ ಇದು ಅಂಗಡಿ ಥರ ಅವಶ್ಯಕತೆ ಇರಲಿಲ್ಲ. ಸಪೋರ್ಟ್ ಮಾಡಿದ್ರೆ ನಾವೇ ಮನೇಲಿ ಮಾಡಿದ್ರೆ ಎಲ್ಲರಿಗೂ ಹಂಚ್ಬೋದು. ಸಿಹಿನ ತಿನ್ನೋದನ್ನ ಎಲ್ಲರಿಗೂ ಹಂಚಿ ತಿನ್ನಿದ್ರೆ ಅದರಷ್ಟು ಖುಷಿ ಯಾವುದು ಕೊಡೋದಿಲ್ಲ. ಹಾಗಾಗಿ ಆದರೆ ನಮ್ಮ ಮಕ್ಳುಗಳು ಇರೋದ್ರಿಂದ ಮಾಡೋಕ್ಕಾಗಿಲ್ವಲ್ಲ, ಹಾಗಾಗಿ ಇದನ್ನೆಲ್ಲ ನಾವು ಅಲ್ಲೇ ತೊಗೊಂಡು ಬಂದ್ವಿ. ಮಲ್ಲೇಶ್ವರಂಗೆ ಹೋಗಿದ ತಕ್ಷಣ ನಾನು ಶಾರ್ಟ್ಸಲ್ಲಿ ಹೇಳ್ದಂಗೆ ತುಂಬಾ ಖುಷಿ ಆಯಿತು. ಈ ಪ್ಲೇಟ್ಸ್ಗಳನ್ನೆಲ್ಲನೂ ನಾನು ಹೊಸದೇ ತಂದೆ, ಯಾಕಂದರೆ ಅದು ನಮಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ತಂದೆ. ನಾನು ಬೇರೆದು ಯೂಸ್ ಮಾಡ್ಕೊಳ್ಳಿ, ಇನ್ನೂ ಒಂದು ಸೆಟ್ ಇದೆ, ಅದನ್ನು ಯೂಸ್ ಮಾಡಲಿಲ್ಲ. ಇದು ಹೊಸದೇ ಇರಲಿ, ನಮ್ಮ ಹುಡುಗಿಗೆಲ್ಲ ಹೊಸದೇ ಕೊಡೋಣ ಅಂತ ಅಂದ್ಬಿಟ್ಟು ಹೊಸದೇ ತೊಗೊಂಡಿದ್ದಾಯಿತು. ಲಿಪ್ಸ್ಟಿಕ್ ನಾನು ಇತ್ತೀಚೆಗೆ ಯೂಸ್ ಮಾಡೋಲ್ಲ, ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಅದು ಇರಲಿ ಯಾರಿಗಾದರೂ ಮೇಕಪ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಒಬ್ಬರು ನಮ್ಮ ಮನೆಗೆ ಬಂದು ಮೇಕಪ್ ಮಾಡಿಸ್ಕೊಂಡು ಹೋಗ್ತಾರೆ, ಅವರು ಒಂದಷ್ಟು ಪ್ರಾಡಕ್ಟ್ನ ತೊಗೊಬರ್ತಾರೆ. ಇಲ್ಲಾಂದರೆ ನನ್ನ ಪ್ರಾಡಕ್ಟ್ ಅದು ಸಪ್ರೇಟಾಗಿದೆ ಅವ್ರಿಗೆ ಮಾಡೋದು. ನಾನು ಪರ್ಸ್ನಲಾಗಿ ಯೂಸ್ ಮಾಡೋಕ್ಕೆ ನಾನು ಬೇರೆ ತೊಗೊಂಡಿದ್ದೆ ಎಮರ್ಜೆನ್ಸಿಗೆ. ನೀವು ಮಕ್ಕಳಿಗೆ ಮೇಕಪ್ ಮಾಡಬೇಕು ಅಂದರೆ ಮಕ್ಕಳದೇ ಬೇರೆ ಇರುತ್ತೆ, ಕೇಳ್ಬಿಟ್ಟು ತೊಗೊಳ್ಳಿ. ದೊಡ್ಡವ್ರದ್ದೇ ಮಕ್ಕಳಿಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸ್ಕಿನ್ಗಳು ತುಂಬ ಸೆನ್ಸಿಟಿವ್ ಇರುತ್ತೆ. ನೀವು ಅಷ್ಟೇ ಅದು ಇದು ಕ್ರೀಮೆಲ್ಲ ಹಚ್ಕೋಬೇಡಿ. ನ್ಯಾಚುರಲ್ ಬಣ್ಣ ಏನಿರುತ್ತೆ ಅದೇ ನಮಗೆ ಪರ್ಮನೆಂಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.